ಅವರು ಖತರ್ನಾಕ್ ಖದೀಮರು. ಮೊಬೈಲಲ್ಲಿ ವಿಡಿಯೋ ನೋಡಿ ದೇವಸ್ಥಾನಕ್ಕೆ ಕನ್ನ ಹಾಕ್ತಾ ಇದ್ರು. ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ಕಿರಾತಕರು ಪ್ರಸಿದ್ಧ ದೇವಾಲಯಕ್ಕೆ ಕನ್ನ ಹಾಕಿದ್ದಾರೆ. ದಗಲ್ಬಾಜಿಗಳು ಮಾಡಿದಂತ ಪ್ಲಾನ್ಗೆ ಇಡೀ ಊರೇ ಬೆಚ್ಚಿ ಬಿದ್ದಿದೆ. ರೀಲ್ಸ್ ನೋಡಿದ್ರು, ದೇವಸ್ಥಾನಕ್ಕೆ ಕನ್ನ ಹಾಕಿದ್ರು. 32 ಕೆಜಿ ಮೂರ್ತಿ ಕದ್ದವರು ಸಿಕ್ಕಿದ್ದೇ ರೋಚಕ. ಇಂಗು ತಿಂದ ಮಂಗನಂತಿರೋ ಈ ಆಸಾಮಿಗಳನ್ನ ಸರಿಯಾಗಿ ನೋಡ್ಕೊಂಬಿಡಿ. ನೋಡೋದಕ್ಕೆ ಪಾಪದವರಂತೆ ಕಾಣ್ತಾರೆ, ಆದ್ರೆ ಇವರು ಅಂತಿಂತಹ ಐನಾತಿಗಳಲ್ಲ, ಪಕ್ಕಾ 420 ಗಿರಾಕಿಗಳು. ಕಂಡ ದೇಗುಲಗಳನ್ನೇ ದೋಚೋ ದಗಲ್ಬಾಜಿಗಳು. ಹೆಸರು ಸುರೇಶ್ ಕುಮಾರ್ ಸೋನಿ, ಬ್ರಹ್ಮಾರ್ ನೇಟ್ ಅಂಡ್ ಇಂದ್ರಜಿತ್. ಎಲ್ಲರೂ ಕೂಡ ಗುಜರಾತ್ನ ಮೂಲದವರು. ಇವರೆಲ್ಲ ರೀಲ್ಸ್ ನಲ್ಲೇ ದೇವಸ್ಥಾನ ನೋಡಿ ಕನ್ನ ಹಾಕೋ ಪ್ರಳಯಾಂತಕರು. ಆಗಾಗ ದೇವಸ್ಥಾನದ ಹುಂಡಿಗೆ ಕೈ ಹಾಕ್ತಿದ್ದವರು ನೆಕ್ಸ್ಟ್ ಯಾವುದು ಅಂತ ಸ್ಕೆಚ್ ಹಾಕಿದ್ರು. ಆಗ ಸಿಕ್ಕಿದ್ದೇ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಪವಾಡ ಪ್ರಸಿದ್ಧ ಬಸರಕೋಡ ಬಸವೇಶ್ವರ ದೇವಸ್ಥಾನ. ಬಸರಕೋಡ ಕ್ಷೇತ್ರದಾಗ ಗವನದ ಹುಣ್ವ್ಯಾಗ ಮುತ್ಯಾನ ಜಾತ್ರೆಯ ಆನಂದ. ಬಸರಕೋಡ ಬಸವೇಶ್ವರ ಅಂದ್ರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನ. ನಂಬಿ ಬಂದ ಭಕ್ತರನ್ನ ಪವಾಡ ಪುರುಷ ಕೈ ಬಿಡಲ್ಲ ಅನ್ನೋ ನಂಬಿಕೆ. ಎಂಥದ್ದೇ ಕಷ್ಟ ಬಂದ್ರೂ ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ. ಹೀಗಾಗಿ ಸಹಸ್ರಾರು ಭಕ್ತರು ಪೂಜೆಯನ್ನ ಸಲ್ಲಿಸಿ ಹರಕೆ ತೀರಿಸ್ತಾರೆ. ಇದೇ ದೇವಸ್ಥಾನದ ಮೇಲೆ ಈ ಖದೀಮರು ಮೊಬೈಲ್ನಲ್ಲೇ ಕಣ್ಣು ಹಾಕಿದ್ರು. ದೇವಸ್ಥಾನದ ರೀಲ್ಸ್ ನೋಡ್ತಿದ್ದವರು ಬೆಳ್ಳಿಯ ಮೂರ್ತಿ ಕದಿಯೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಹೀಗಾಗಿ ಗೂಗಲ್, ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಇಂಚಿಂಚು ಮಾಹಿತಿ ಪಡೆದು ಗುಜರಾತ್ನಿಂದ ವಿಜಯಪುರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನೇರವಾಗಿ ಬಸರಕೋಡ ದೇವಸ್ಥಾನಕ್ಕೆ ಬಂದು ಪಕ್ಕಾ ಲೆಕ್ಕಾಚಾರ ಹಾಕಿ ಪ್ಲಾನ್ ಮಾಡಿದ್ದಾರೆ. ಮೊದಲೇ ಪ್ಲಾನ್ ಮಾಡದಂತೆ ಜುಲೈ 6ರಂದು ದೇವಸ್ಥಾನಕ್ಕೆ ನುಗ್ಗಿದ್ದಾರೆ. ರಾತ್ರೋರಾತ್ರಿ 32 ಕೆಜಿ ತೂಕ ಅಂದ್ರೆ ಬರೋಬ್ಬರಿ 50 ಲಕ್ಷ ಮೌಲ್ಯದ ಬೆಳ್ಳಿ ಮೂರ್ತಿಯನ್ನ ದೋಚಿದ್ರು. ಒಂದೇ ಒಂದು ಸಣ್ಣ ಸುಳಿವು ಸಿಗದಂತೆ ಕಾಲ್ಕಿತ್ತಿದ್ರು. ಯಾವಾಗ ಮೂರ್ತಿ ಕಳ್ಳತನ ಆಯ್ತೋ ಪೊಲೀಸರು ಹುಡುಕಾಟವನ್ನ ನಡೆಸಿದ್ರು. ಮೊದಲು ಸ್ಥಳೀಯರ ಕೈವಾಡದ ಅನುಮಾನ ಇತ್ತು, ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ನಿಂದ ಖದೀಮರ ಸುಳಿವು ಸಿಕ್ಕಿತ್ತು. ಗುಜರಾತ್ ಮೂಲದ ಗಾಡಿ ಓಡಾಡಿದ್ದು ಸಿಸಿಟಿವಿಯಲ್ಲಿ ಸರಿಯಾಗಿತ್ತು. ಇದರ ಆಧಾರದ ಮೇಲೆ 3 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ರಾತ್ರಿ ಹೊತ್ತು ಬಂದ್ಬಿಟ್ಟು ಅಲ್ಲೆಲ್ಲ ಹುಡುಗರೆಲ್ಲ ಮಲಗಿದಾಗ ಅದನ್ನ ತಗೊಂಡು ಹೋಗಿ 5th ನೈಟ್ ಅಂಡ್ 6th ಅರ್ಲಿ ಮಾರ್ನಿಂಗ್ ಅಫೆನ್ಸ್ ಆಗಿದೆ. 8ನೇ ತಾರೀಕಿಗೆ ಹೋಗ್ಬಿಟ್ಟರೆ ಆ ಮೂರ್ತಿಯನ್ನ 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡಿರ್ತಾರೆ. ಸೊ ಡಿಸ್ಪೋಸ್ ಮಾಡಿದವ್ರ ಕಡೆ ಅಂದ್ರೆ ಈ ಗಟ್ಟಿ ಬೆಳ್ಳಿ ಸುಮಾರು 23 ಕೆಜಿ 1 ಕೆಜಿ ಗಟ್ಟಿ ಬೆಳ್ಳಿ ಇದೆ, ಮತ್ತೆ 4 ಕೆಜಿ ಕೂಡ ಅದು ಮೂರ್ತಿ ತುಂಡು ಮಾಡಿದಂತ ಬೆಳ್ಳಿನೂ ಕೂಡ ಸಿಕ್ಕಿದೆ. ಸೊ 100% ರಿಕವರಿ ಆಗಿದೆ. ಆರೋಪಿ ಸುರೇಶ್ ಕುಮಾರ್ ಈ ಹಿಂದೆ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡಿದ್ನಂತೆ. ಹೀಗಾಗಿನೇ ಮೂರ್ತಿಯನ್ನ ಆಲ್ರೆಡಿ 4 ತುಂಡು ಮಾಡಿದ್ರು. ಬರೋಬ್ಬರಿ 23 ಕೆಜಿ ಬೆಳ್ಳಿಯನ್ನ ಕರಗಿಸಿದ್ರು ಅನ್ನೋದು ಗೊತ್ತಾಗಿದೆ. ಸದ್ಯ ಆರೋಪಿಗಳಿಂದ 23 ಕೆಜಿ ಗಟ್ಟಿ ಬೆಳ್ಳಿ, 4 ಕೆಜಿ ದೇವರ ಮೂರ್ತಿ, 67,000 ಕ್ಯಾಶ್, ಕೃತ್ಯಕ್ಕೆ ಬಳಸಿದ ಕಾರು ಸೇರಿದಂತೆ ಒಟ್ಟು 52.70 ಲಕ್ಷ ಮೌಲ್ಯದ ಸ್ವತ್ತನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊದಲನೇ ಆರೋಪಿ ಏನಿದಾನೆ, ಇವನು ಮುಂಚೆ ಒಂದು ಸ್ವಲ್ಪ ಬಂಗಾರದ ಅಂಗಡಿಯಲ್ಲಿ, ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡಿನೂ ಕೂಡ ಇವನಿಗೆ ರೂಢಿ ಇರುತ್ತೆ. ತದನಂತರ ಬೇಸ್ಡ್ ಅಪಾನ್ ಲಾಟ್ ಆಫ್ ಹ್ಯೂಮನ್ ಎಫರ್ಟ್ಸು, ಸೊ ಸಾಕಷ್ಟು ತನಿಖೆಯಲ್ಲಿ ಎಫರ್ಟ್ಸ್ಗಳನ್ನ ಮಾಡಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸುಮಾರು 15 ಡೇಸ್ ಅಹಮದಾಬಾದಲ್ಲೇ ನಮ್ಮ ತನಿಖಾ ತಂಡ ಅಲ್ಲೇ ಇದ್ದು ಈ ಆರೋಪಿಗಳನ್ನ ಪತ್ತೆ ಮಾಡಿ ತೊಗೊಂಬಂದಿದ್ದಾರೆ. ಅಂದಾಜು ನಮ್ಮ ಮೂರ್ತಿ 32 ಕೆಜಿ ಇತ್ತು. ಈಗ ಅವರು ರಿಕವರಿ ಮಾಡಿರುವಂಥ ಬೆಳ್ಳಿ ಅಂದಾಜು 27 ಕೆಜಿ ಆಗುತ್ತೆ. ಅದು ರಿಕವರಿ ಮಾಡಬೇಕಾದ್ರೆ ನಮ್ಮದು ಪರ್ಸೆಂಟೇಜ್ ಒಂದು 20% ಲೆಸ್ ಆಗಿ ಅದು ಅವರು ಪೂರ್ತಿ 100% ಬೆಳ್ಳಿ ರಿಕವರಿ ಆದಂಗೆ ಆಗೈತಿ. ಈಗ ಒಟ್ಟಾರೆ ಖದೀಮ ಕೃತ್ಯಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಸೇರಿದಂತೆ ಊರಿಗೂರೇ ಬೆಚ್ಚಿ ಬಿದ್ದಿದೆ. ಇನ್ಮುಂದಾದ್ರೂ ದೇವಸ್ಥಾನಗಳಲ್ಲಿ ಹುಷಾರಾಗಿರಬೇಕಿದೆ. ದೇವರ ವಿಡಿಯೋ ಮಾಡಿ ರೀಲ್ಸ್ ಮಾಡೋ ಮುನ್ನ ಎಚ್ಚರವಾಗಬೇಕಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.